ವಿಶೇಷ ಏನು ಸರ್? ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಹಿಂದುಳಿದ ದಲಿತ ಮಠಾಧಿಪತಿಗಳ ಒಕ್ಕೂಟಕ್ಕೆ, ಅರ್ಥಾತ್ 22 ಮಠಮಾನ್ಯಗಳು, ಕೆಲವು ಸಂಘ ಸಂಸ್ಥೆಗಳಿಗೆ ಆಶ್ರಯವನ್ನು, ಅರ್ಥಾತ್ ಇಲ್ಲಿ ಭೂದಾನವನ್ನು ನೀಡಿರುವಂತಹ ಕಾರ್ಯ ಆಗಿದೆ. ಇದಕ್ಕೆ ಪ್ರೇರಣಾ ಶಕ್ತಿಯಾಗಿ, ಕಾರಣೀಭೂತರಾಗಿ, ಗಟ್ಟಿಯಾಗಿ ನಿಂತಂಥವರು ಈ ಕ್ಷೇತ್ರದ, ಯಲಹಂಕ ಕ್ಷೇತ್ರದ ಶಾಸಕರಾಗಿರುವಂತಹ ವಿಶ್ವನಾಥ್ರವರು. ಸ್ವತಃ ವಿಶ್ವನಾಥ್ರವರು ಎಲ್ಲಿ ಖಾಲಿ ಜಾಗ ಇದೆ, ಎಲ್ಲಿ ಲಿಟಿಗೇಷನ್ ಇಲ್ಲ, ಎಲ್ಲಿ ಸಮಸ್ಯೆಗಳು ಕಡಿಮೆ ಇದ್ದಾವೆ, ಮತ್ತು ಆ ಭಾಗದ ಜನಗಳನ್ನು ಕರೆದು, ನೋಡಪ್ಪ ಮಠಗಳು ಜಾಗ ಹುಡುಕ್ತಾ ಇದ್ದಾರೆ, ಅವ್ರಿಗೆ ನೀವೆಲ್ಲ ಒಪ್ಕೊಳ್ಳೋದಾದರೆ ನಾವು ಮುಂದುವರಿಯೋಣ, ಮತ್ತು ಅವರು ಮುಂದುವರೆದಾಗ ತೊಂದರೆ ಕೊಡೋದಾದರೆ ಬೇಡ ಅಂಥೇಳಿ ಪೂರ್ವಪರ ಎಲ್ಲ ಆಲೋಚನೆಗಳನ್ನು ಮಾಡಿ ಜನಗಳನ್ನು ವಿಶ್ವಾಸವನ್ನು ಗೆಲ್ಲಿಸಿಕೊಂಡು, ಎಲ್ಲಿ ಸಮಸ್ಯೆಗಳು ಕಡಿಮೆ ಇದ್ದಾವೆ ಆ ಭಾಗದಲ್ಲಿ ಎಲ್ಲ ಮಠಗಳಿಗೆ ಇವತ್ತು ಜಮೀನನ್ನು ದಕ್ಕಿಸಿಕೊಳ್ಳಕ್ಕೆ ಸಾಧ್ಯತೆ ಆಗಿರುವಂಥದ್ದು ವಿಶ್ವನಾಥ್ ಅವರ ಕಡೆಯಿಂದ ಆಗಿದೆ. ಕಾರಣೀಭೂತರಾಗಿರುವಂತಹ ವಿಶ್ವನಾಥ್ರವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬಹಳ ಮುಖ್ಯ. ಈ ಹಿನ್ನೆಲೆಯಲ್ಲಿ ಒಕ್ಕೂಟದ ಎಲ್ಲ ಪರಮ ಪೂಜ್ಯರು ಇಲ್ಲಿ ಭಾಗವಹಿಸಿ ಅವರ ಆತಿಥ್ಯವನ್ನು ಸ್ವೀಕರಿಸಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಂದಿದೆ. ಭವಿಷ್ಯದಲ್ಲಿ ಅವರೆಲ್ಲ ರೀತಿಯ ರಾಜಕೀಯದ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾವು ಆಶಾವಾದ